ಎಲ್ಲರಿಗೂ ನಮಸ್ಕಾರ. ಒಂದೊಳ್ಳೆ ಅದ್ಭುತವಾದ ಒಂದು ನೀರು ದೋಸೆ ಮಾಡ್ಕೊಳ್ಳೋಣ. ಕರಾವಳಿ ಪ್ರದೇಶದಲ್ಲಿ ನೀರು ಕುಡಿದಷ್ಟೇ ಈಸಿಯಾಗಿ ಮಾಡ್ಕೊಂಡ್ಬಿಡ್ತಾರೆ. ನಾವು ಸಹ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ತೆಂಗಿನಕಾಯಿ ಹೊಡ್ಕೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಅಕ್ಕಿ ತೊಳ್ಕೊಳ್ತಾ ಇದ್ದೀನಿ. ರೇಷನ್ ಅಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಥವಾ ದೋಸೆ ಅಕ್ಕಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬೇರೆ ಅಕ್ಕಿ ಬೇಡ, ಅಷ್ಟು ಚೆನ್ನಾಗಿ ಬರೋಲ್ಲ. ಇದು 2 ಗಂಟೆ ನೆನೆಸ್ಕೊಳ್ಬೇಕಾಗುತ್ತೆ. ತಕ್ಷಣಕ್ಕೆ ಮಾಡ್ಕೊಳ್ಬೋದು. ಇದು 2 ಗಂಟೆ ನೆನೆಸ್ಕೊಂಡ್ರೆ ನೋಡಿ ಈ ಥರ ನೆಂದಿದೆ. ಈ ಥರ ಅಕ್ಕಿ ಮುಟ್ಟಿದಾಗ ಅದು ಬ್ರೇಕ್ ಆಗಬೇಕು. ಸೊ ಇದು ಪರ್ಫೆಕ್ಟಾಗಿ ನೆಂದಿದೆ ಅಂತ ಅರ್ಥ. ಸೊ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನ ತರಿ ಇರಬಾರ್ದು. ಒಂದು ತೆಂಗಿನಕಾಯಿ ಹೊಡ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಫ್ರೆಶ್ಶಾಗೆ ತೆಂಗಿನಕಾಯಿ ಹೊಡೆದು ಹಾಕ್ಕೊಳ್ಬೇಕಾಗುತ್ತೆ. ಹಳೆದೆಲ್ಲ ಹಾಕಬಾರ್ದು, ಅದು ಚೆನ್ನಾಗಿ ಟೇಸ್ಟ್ ಬರೋಲ್ಲ. ನೋಡಿ, ಅರ್ಧ ತೆಂಗಿನಕಾಯಿ ತೆಗೆದಿಟ್ಕೊಂಡು ಸಣ್ಣ ಹೋಳು ಮಾಡಿಟ್ಕೊಂಡಿದ್ದೀನಿ. ಅದನ್ನು ಸಹ ಅಕ್ಕಿ ಜೊತೆಗೆ ಸೇರಿಸಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಫೈನ್ ಪೇಸ್ಟ್ ಈ ಥರ ಆಗುತ್ತೆ. ಅರ್ಧ ಕೆ ಜಿ ಅಕ್ಕಿಗೆ ನಾವು 3/4 ಲೀಟ್ರ್ ನೀರು ಹಾಕಬೇಕು. ಕರೆಕ್ಟಾಗಿ ಬರುತ್ತೆ. ಆಬ್ವಿಯಸ್ಲಿ ನೀರು ದೋಸೆ ಅಂದರೆ ನೀರಾಗೇ ಇರಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ. ಇಷ್ಟು ನೀರಾಗಿರಬೇಕು, ತೆಳುವಾಗಿರಬೇಕು. ಆವಾಗಲೇ ನಮಗೆ ನೀರು ದೋಸೆ ಅನ್ನೋದು ಪರ್ಫೆಕ್ಟಾಗಿ ಬರೋದು. ನೋಡಿ, ಪರ್ಫೆಕ್ಟಾಗಿ ನೀರು ಮಿಕ್ಸ್ ಆಗಿದೆ, ಕರೆಕ್ಟಾಗಿದೆ. ಈ ಹದದಲ್ಲಿರಬೇಕು. ಹೆಂಚನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ನೀರು ದೋಸೆಗೆ. ಅದು ಕಬ್ಬಣದಾದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಮ್ಮ ಹತ್ರ ಕಬ್ಬಣದಿಲ್ಲ ಅಂದರೆ ನೋಡಿ, ಇದೇ ನಾರ್ಮಲ್ ದೋಸೆ ಮಾಡ್ತೀವಲ್ವ, ಅದೇ ಪ್ಯಾನ್ ಆದರೆ ಸಾಕಾಗುತ್ತೆ. ನೋಡಿ, ಒಂದು ಸಲ ಹಾಕ್ಬಿಟ್ಟು ನಾವೇನು ಸೌಟಲ್ಲಿ ತಿರ್ಸೋದೇನು ಬೇಡ. ಪ್ಯಾನಲ್ಲೇ ಈ ಥರ ತಿರ್ಸ್ಕೊಂಡ್ರೆ ನೀಟಾಗಿ ರೌಂಡ್ ಶೇಪಲ್ಲಿ ಬಂದುಬಿಡುತ್ತೆ. ಫಸ್ಟ್ ದೋಸೆಗೆ ಈರುಳ್ಳಿ ಹಾಕೋದು ಅದು ಸ್ಕಿಪ್ ಆಗಿತ್ತು ವಿಡಿಯೋ. ನೋಡಿ, ನೆಕ್ಸ್ಟ್ ದೋಸೆಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನಾವು ಈರುಳ್ಳಿನ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಆಯಿಲ್ ಡಿಪ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ. ಸೇಮ್ ಪ್ರೊಸೆಸ್ಸು ಫಸ್ಟ್ ದೋಸೆ ಹೇಗೆ ಮಾಡ್ಕೊಂಡ್ವೋ ಸೇಮ್ ಅದೇ ರೀತಿ ಮಾಡ್ಕೊಂಡ್ರಾಯಿತು. ಎರಡು ಕಡೆ ಸ್ವಲ್ಪ ಲೈಟ್ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ನೋಡಿ, ತುಂಬ ತೆಳುವಾಗಿ ಪ್ಯಾನ್ಗೂ ಅಂಟ್ಕೊಳ್ಳಲ್ಲ, ಏನೂ ಇಲ್ಲ. ತುಂಬಾ ಅದ್ಭುತವಾಗಿ ಆಗುತ್ತೆ. ತುಂಬಾ ಈಸಿ ಮಾಡ್ಕೊಳ್ಳೋದು. ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋ, ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ, ಅವರು ಮಾಡ್ಕೊಳ್ಳಿ. ನೋಡಿ, ಸೇಮ್ ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಪ್ರೋಸೆಸ್. ಸ್ವಲ್ಪನೂ ಪ್ಯಾನ್ಗೆ ಏನೂ ಎಲ್ಲೂ ಅಂಟ್ಕೊಳ್ಳಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಈಸಿಯಾಗಿ ಮಾಡ್ಕೊಳ್ಬೋದು. ಹೊಸ್ದಾಗಿ ಕಲಿತಾ ಇರೋರು ಸಹ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೆಸಿಪಿನ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪನೂ ದೋಸೆ ಹಿಟ್ಟಾದರೂ ಸ್ವಲ್ಪ ಅಂಟ್ಕೊಳ್ಳುತ್ತೇನೋ, ಬಟ್ ಇದು ಮಾತ್ರ ಸ್ವಲ್ಪನೂ ಅಂಟ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಚಟ್ನಿ, ಸಾಂಬಾರು, ಸಾಗು, ಸಾಂಬಾರು ಯಾವುದ್ರ ಜೊತೆ ಆದರೂ ತಿನ್ಬೋದು. ಮಟನ್ ಜೊತೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾನ್ ವೆಜ್ ತಿಂದಿರೋರು ತೆಂಗಿನಕಾಯಿ ಚಟ್ನಿ ಜೊತೆ ಇನ್ನೂ ಸಖತ್ತಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.